ಆಹಾರ ತಗೊಬೇಕು. ಈಗ ಸಾಯಕ್ಕೋಸ್ಕರ ಆಹಾರ ತಗೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಸಾಯಕ್ಕೋಸ್ಕರ ಆಹಾರ ತಗೊಂತಾ ಇದ್ರಿ. ಇವತ್ತು ಬೆಂಗಳೂರಲ್ಲಿ ನೀವು ಎಲ್ಲಿ ವಾರ್ಡ್ ಒಂದು ಡಯಾಲಿಸಿಸ್ ಕೇಂದ್ರ ಮಾಡ್ತಾ ಇದ್ರಿ. ವಾರ್ಡ್ಗಳಿಗೆ ಮೊದಲು ನೀವೆಲ್ಲ ತಾಲೂಕು ಕೇಳ್ತಾ ಇದ್ರಿ. ಹಿಂದೆ ನಾನು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಒಂದು ತಾಲೂಕು ಒಂದು ಡಯಾಲಿಸಿಸ್ ಕೊಡಿ ಅಂತ ಕೊಡಕ್ಕಾಗ್ತಾ ಇರಲಿಲ್ಲ ನಮ್ಮ ಕೈಲಿ. ಈಗ ನಮ್ಮ ಬೆಂಗಳೂರಲ್ಲಿ ವಾರ್ಡ್ಗೊಂದು ಡಯಾಲಿಸಿಸ್ ಸೆಂಟರ್ ಮಾಡ್ತಾ ಇದ್ರಿ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ತರಕಾರಿಗಳು ಇವತ್ತು ಪೊಲ್ಯೂಟ್ ಆಗ್ಬಿಟ್ಟಿದೆ ಪೂರ್ತಿ. ತಿನ್ಬೇಕಾದ್ರೆ ನೀವು ಏನಾದ್ರೂ ಹಾಗೆ ಏನಾನ ತಿಂದ್ಬಿಟ್ರೆ ನಮ್ ಕತೆ ಮುಗಿದೋಯ್ತು. ಇಮಿಡಿಯೇಟ್ ಆಗಿ ಲೂಸ್ ಮೋಷನ್ ಆಗೋತದೆ ಹಾಗೆ ಏನಾನ. ಅದಕ್ಕೀಗ ಬೇರೆ ಬೇರೆ ಐಡಿಯಾ ಕೊಟ್ಟಿದ್ದಾರೆ. ಏನೋ ನೀವು ಉಪ್ಪು ಹಾಕಿ ತೊಳೆದು ಅದನ್ನ ತಿನ್ಬೇಕು, ಬಿಸಿನೀರು ಕಾಯಿಸ್ಬಿಟ್ಟು ಅದನ್ನ ತರಕಾರಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ತಿನ್ಬೇಕು ಅಂತಾರೆ. ಎಷ್ಟು ಜನ ಮಾಡ್ತೀರಾ ಹಂಗೆ? ಯಾರೋ ಒಂದು 5% ಜನನೂ ಮಾಡಕ್ಕಾಗಲ್ಲ ಬೆಂಗಳೂರಲ್ಲಿ. ಉಳಿದವರೆಲ್ಲ ಹಂಗೆ ತರ್ತಾರೆ, ರೋಡಿಂದ ತಂದು ಹಂಗೆ ಡೈರೆಕ್ಟ್ ಆಗಿ ಈಗ ಫುಟ್ಪಾತ್ ಅಲ್ಲೆಲ್ಲ ಮಾಡ್ತಾರಲ್ಲ ಪಾನಿಪುರಿ ಅವು ಇವು, ಇದು ಗೋಬಿ ಮಂಚೂರಿ ಎಲ್ಲ. ಏನ್ ತೊಳೆಯೋ ಗಿಳಿಯೋ ಪ್ರಶ್ನೆ ಏನಿಲ್ಲ, ತರ್ತಾರೆ ಮಾರ್ಕೆಟ್ ಇಂದ ಹಂಗೆ ಎಣ್ಣೆಗೆ ಬಿಟ್ಬಿಡ್ತಾರೆ. ತಂದು ಅದನ್ನ ನೋಡ್ತಾ ಇದ್ದಂಗೆ ಆ ಕಲ್ಲರ್ ಎಲ್ಲ ನಮ್ಮವ್ರು ತಿಂತಾ ಇರ್ತಾರೆ. ಈಗ ಅಷ್ಟು ಪೊಲ್ಯೂಷನ್ ಆಗಿದೆ. ಪೊಲ್ಯೂಷನ್ ಅಲ್ಲ, ಕೆಮಿಕಲ್ಸ್ ಬಂದಿದೆ. ಮೊಟ್ಟೆದೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಮೊಟ್ಟೆನೂ ಕೂಡ ಪೊಲ್ಯೂಟ್ ಆಗಿದೆ. ಈಗ ಸರ್ವೆ ಪ್ರಕಾರ ಮೊಟ್ಟೆಗಳಲ್ಲಿ ಕೋಳಿ ಮೊಟ್ಟೆ, ನಮ್ಮ ಇವ್ರಿಗೆ ಗೊತ್ತಿರ್ಬೋದು, ನಮ್ಮ ಮೈಸೂರು ಈ ಪೌಲ್ಟ್ರಿ ಇದೆಯಲ್ಲ ಅಧ್ಯಕ್ಷರೇ, ಅಲ್ಲೇನು ಏನು ಇಲ್ಲ. ಅವ್ರು ಯಾರು ಕೂಲಿ ಮಾಡೋನ್ ಇರ್ತಾನಲ್ಲ, ಅವನು 1ನೇ ಕ್ಲಾಸ್ ಓದಿರಲ್ಲ, ಅವನ ಕೈಗೆ ಸಿರಂಜ್ ಕೊಡ್ತಾರೆ, ಅವನು ಸ್ಟೆರಾಯ್ಡ್ ತಗೊಂತಾನೆ, ತೆಗಿತಾನೆ, ಹಿಂಗ್ ಚುಚ್ತಾನೆ. ಅವನಿಗೇನು ದಿನಕ್ಕೆ ನೀನು 200 ಚುಚ್ಚಬೇಕು ಅಷ್ಟೇ ಇರೋದು ಸ್ಟೆರಾಯ್ಡ್. 6 ತಿಂಗಳು ಕೋಳಿ 3 ತಿಂಗಳಲ್ಲೇ ದಪ್ಪ ಆಗ್ಬೇಕಲ್ಲ ಸ್ಟೆರಾಯ್ಡ್ ತಗೊಂಡು. 6 ತಿಂಗಳು ಕೋಳಿ 3 ತಿಂಗಳಿಗೆ ದಪ್ಪ ಆಗ್ಬೇಕು, 3 ತಿಂಗಳಿಗೆ ಅದನ್ನ ನಾವು ತಿನ್ಬಿಡ್ಬೇಕು. ಆ ಪರಿಸ್ಥಿತಿ ಬಂದಿರೋದ್ರಿಂದ ಸ್ಟೆರಾಯ್ಡ್ ಪ್ರಮಾಣನೂ ಕೂಡ ಇವತ್ತು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ಇದರಿಂದ ಏನಾಗ್ತಾ ಇದೆ, ಆರೋಗ್ಯಕ್ಕೆ ಬಹಳ ಹಾನಿ ಆಗುವಂಥದ್ದು. ಈಗಾಗಲೇ ನಮ್ಮ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಇದು ತಡೆಗಟ್ಟಕ್ಕೆ ಏನಾದ್ರೂ ನಾವು ಪ್ರಯತ್ನ ಮಾಡಬೇಕು. ಎಲ್ಲಾದ್ರೂ ಪರೀಕ್ಷೆ, ನಾನು ಇನ್ನು ಮುಂದೆ ಹೋಗ್ಬೇಕಾದ್ರೆ ನಮ್ಮ ಹಾಲಲ್ಲಿನೂ ಕೂಡ ಈ ಲೆಡ್ ಪ್ರಮಾಣ ಬಂದಿದೆ. ಹಾಲಲ್ಲಿ ನಾವು ಕುಡಿಯೋ ಹಾಲು ಇವತ್ತು ವಿಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲ ನೀರು ಹೋಗುತ್ತಲ್ಲ, ಇದೆಲ್ಲ ಪೊಲ್ಯೂಟೆಡ್ ವಾಟರ್ ಹಿಂಗೆ ಕೆಂಗೇರಿ ಮುಖಾಂತರ ಎಲ್ಲ ಕಡೆ ಹೋಗ್ತೈತೆ. ಅಲ್ಲೆಲ್ಲ ನಾವು ಹಸುವಿಗೆ ಹುಲ್ಲು ಬೆಳಿತೀರಿ, ಅಲ್ಲೆಲ್ಲ ಅದನ್ನ ತಗೊಂಬಂದು ಎಲ್ಲ ಕಡೆ ಮಾರಾಟ ಮಾಡ್ತಾರೆ. ಬೆಂಗಳೂರಲ್ಲಿ ಬಹಳಷ್ಟು ಸಾವಿರಾರು ಕಡೆ ಹಸುಗಳನ್ನ ಸಾಕಿದ್ದಾರೆ. ಅಲ್ಲಿ ತಗೊಂಬರ್ತಾರೆ, ಇಲ್ಲಿ ಮಾರಾಟ ಮಾಡ್ತಾರೆ. ಅದನ್ನ ತಿಂದಂತ ಹಸು ಹಾಲು ನಮಗೆ ಸಿಗ್ಬೇಕಾದ್ರೆ ಅದರಲ್ಲೂ ಕೂಡ ಲೆಡ್ ಅಂಶ, ಬೇರೆ ಬೇರೆ ಅಂಶ ಎಲ್ಲ ಬಂದಿದೆ. ಹಾಲೂನು ಇವತ್ತು ಸಮಸ್ಯೆ ಆಗಿದೆ, ಮೊಟ್ಟೆ ಸಮಸ್ಯೆ ಆಗಿದೆ, ಕೋಳಿ ತರಕಾರಿ ಎಲ್ಲನೂ ಕೂಡ ಸಮಸ್ಯೆ ಆಗಿದೆ. ಇದಕ್ಕೊಂದು ಮಾನಿಟರ್ ಸೆಂಟರ್ ಬೇಕು. ಮಾನಿಟರ್ ಇಲ್ಲ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಈ ತರದ ಏನಾದ್ರು ಈಗ ನಮ್ಮ ಯಾರು ಕೃಷಿ ಸಚಿವರು, ಪಶುಸಂಗೋಪನಾ, ಕೃಷಿ, ತೋಟಗಾರಿಕೆ ಇವೆಲ್ಲ ಸೇರಿ ಏನಾರ ಮಾಡಿದ್ರೆ, ಅರಣ್ಯ ಸಚಿವರು, ಅರಣ್ಯ ಸಚಿವರು ಯಾಕೆಂದ್ರೆ ಗಾಳಿ, ಶಬ್ದ, ನೀರಿನ ಮಾಲಿನ್ಯ ಇವೇ ಬಹಳ ಪ್ರಮುಖವಾಗಿರೋದು. ಭೂಮಿಯಲ್ಲಿ ಎಲ್ಲಿ ತಗೊಂಡ್ರೆ ನಿಮ್ಗೆ ಲೆಡ್ ಸಿಗುವಂತದ್ದು. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟ್, ಇಂಟರ್ ಮಿನಿಸ್ಟ್ರಿಯಲ್ ಏನೊಂದು ಸಮಿತಿಯನ್ನ ಮಾಡಿ, ನಿಮ್ಮ ಪ್ರಕಾರ ಏನ್ ಸಲಹೆ ಹೇಳಿ, ಅದಕ್ಕೆ ಇಂಟರ್ ಮಿನಿಸ್ಟ್ರಿಯಲ್, ಇಂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಮಿತಿಯನ್ನ ಮಾಡಿ ಇದನ್ನ ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸರ್ಕಾರ ಮನಸ್ಸು ಮಾಡಿದ್ರೆ ಆಗುತ್ತೆ. ನಿಯಂತ್ರಣ ಮಾಡಿ ಇದನ್ನ ತಪಾಸಣೆಗಳು. ಇವತ್ತೇನು ಮಾರ್ಕೆಟ್ ನಲ್ಲಿ ಯಾರು ತರಕಾರಿ ಮಾಡ್ರಿ ಯಾರು ಚೆಕ್ ಮಾಡಲ್ಲ, ಯಾವ ಸೊಪ್ಪು ಮಾರಿದ್ರು ಯಾರು ಚೆಕ್ ಮಾಡಲ್ಲ. ಗುಣಮಟ್ಟ ಇದನ್ನೆಲ್ಲ ಮಾಡಬೇಕಾಗಿರೋದು ಸರ್ಕಾರ, ಇಲಾಖೆಗಳು, ಆಹಾರ ಇಲಾಖೆಯವರು, ಆರೋಗ್ಯ ಇಲಾಖೆಯವರು ಮಾಡಬೇಕು, ಆಹಾರ ಇಲಾಖೆಯವರು ಮಾಡಬೇಕು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮಾಡಬೇಕು. ಹೀಗಾಗಿ ಎಲ್ಲರೂ ಒಟ್ಟು ಕೈ ಜೋಡಿಸಬೇಕು. ನಮ್ಮ ಸಮಾಜ, ನಮ್ಮ ಜನರನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮ ಜವಾಬ್ದಾರಿ ಆಗಿದೆ. ಹಾಗಾಗಿ ಸರ್ಕಾರ ಇಲ್ಲಿ ಕೈ ಚೆಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇವತ್ತು ಇದನ್ನ ನೋಡಿ ಯಾರೋ ಒಂದು NGO ಸಂಸ್ಥೆಯವರು ಇದನ್ನ ಪ್ರಾರಂಭದಲ್ಲಿ ತಗೊಂಡ್ರು. ಆ NGO ಸಂಸ್ಥೆಯವರು ತಗೊಂಡು ವರದಿ ಆದಾಗ NGT ಕೈಗೆತ್ಕೋತಾರೆ. ಈ ಸಂಸ್ಥೆ ಹೆಸರು ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್. ಒಂದೇ ನಿಮಿಷ ನಾವೇನು ಇಲ್ಲಿ ರಾಜಕೀಯ ನಾವೇನು ಯಾರು ತೆಗಳೋದು ಏನು ಹೇಳ್ತೇವೆ ಪರಿಹಾರ. ಒಂದೇ ನಿಮಿಷ ಸಭಾಧ್ಯಕ್ಷರು,
ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋರು ಈ ರೀತಿ ಎಲ್ಲ ಮಾದರಿಗಳನ್ನ ಸಂಗ್ರಹಿಸಿ ತಪಾಸಣೆ ಮಾಡಿದಾಗ ಬಂದಂತ ವರದಿಯನ್ನ ಗಮನಿಸಿ NGT ಅವರು ಸೂಚನೆ ಕೊಡೋದು. NGT ಯಾರಿಗೆ ಸೂಚನೆ ಕೊಡ್ತಾರೆ? ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸೂಚನೆಯನ್ನು ಕೊಟ್ಟು ಒಂದು ಸಮಿತಿಯನ್ನು ರಚಿಸಿ ಈ ರೀತಿ 2 ಸಲ ಸ್ಟೇಟ್ ಕೊಟ್ಟವ್ರೆ. ಹಲವಾರು ಸ್ಯಾಂಪಲ್ಗಳನ್ನ 2 ಬಾರಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಯಾವ ದಿನಾಂಕದಲ್ಲೂ ಇದೆ. ಫೆಬ್ರವರಿ 27, 28, 20, 25ರಲ್ಲಿ ಒಂದ್ಸಲಿ ಕಲೆಕ್ಟ್ ಮಾಡ್ತಾರೆ ಸ್ಯಾಂಪಲ್ಗಳು. ಮತ್ತೊಮ್ಮೆ ತಿರ್ಗಾ ಸೆಪ್ಟೆಂಬರ್ ತಿಂಗಳು 25ರಲ್ಲಿ ತಗೊಳ್ತಾರೆ. ಇದನ್ನೆಲ್ಲ ತಗೊಂಡು ಒಟ್ಟು ವರದಿನ ಈಗ ಫೆಬ್ರವರಿ 12ನೇ ತಾರೀಕು 26 ಈ ವರ್ಷ 2026ರಲ್ಲಿ NGTಗೆ ವರದಿಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಇದನ್ನೆಲ್ಲ ಒಂದ್ ಕಡೆ ಇವತ್ತು ಜನರು ನೀವು ನಂಬ್ತಿರೋ ಬಿಡ್ತೀರೋ, ನಾನು ಹೇಳೋದೇನೋ ಸುಳ್ಳಾದ್ರೆ ನೀವು ಬೇಕಾದ್ರೆ ವರದಿ ತರಿಸ್ಕೊಳ್ಳಿ. ಇವತ್ತು ಯಾರಿಗೆ ಲಿವರ್ ಸ್ಕ್ಯಾನ್ ಮಾಡಿದ್ರೆ ಏನು ಪ್ರಿಯಾಂಕ್ ಅವರೇ, ಲಿವರ್ ಸ್ಕ್ಯಾನ್ ಯಾರಿಗಾರ ಮಾಡಿಸಿ, ಇಬ್ಬರಲ್ಲಿ ಒಬ್ಬರಿಗೆ ಫ್ಯಾಟಿ ಲಿವರ್ ಇದೆ, ಅದು ಪ್ರೋಗ್ರೆಸ್ ಆಗಿ ಅವ್ರಿಗೆ ಮಾರಕವಾಗಿರುತ್ತೆ. ಸೊ ಇವತ್ತು ನರ ರೋಗದ ವಿಚಾರದಲ್ಲಾಗ್ಲಿ, ಹೊಟ್ಟೆ ಅಪ್ಸೆಟ್ ಆಗುವಂಥದ್ದು, ಸ್ಟಮಕ್ ಡಿಸಾರ್ಡರ್ಸ್, ಈ ರೀತಿ ನೀವು ಯಾವುದೇ ತಗೊಂಡ್ರು ಬಹಳಷ್ಟು ಸಮಸ್ಯೆಗಳು ಆಗ್ತಿರುವಂಥದ್ದು. ಬಾಡಿ ಇನ್ಫ್ಲೇಮ್ ಆಗಿ ಈಗ ಅಚಾನಕ್ ಆಗಾಗ್ಗೆ ತಿರೋಗುವಂಥದ್ದು ನೀವು ನೋಡ್ತಿರಲ್ಲ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಇರೋ ಕಾರಣದಲ್ಲೇ ಯಾರು ಯಾವ ಸಂದರ್ಭದಲ್ಲಿ ಯಾವಾಗ ಜೀವ ಹೋಗುತ್ತೆ ಅನ್ನೋದನ್ನ ಯಾರು ಹೇಳಕ್ಕಾಗ್ತಿಲ್ಲ. ಸೊ ಹಾಗಾಗಿ ತುಂಬಾ ಸೀರಿಯಸ್ ಇದೆ. ನಮ್ದು ಇದರಲ್ಲೇನು ರಾಜಕಾರಣ ಮಾಡೋ ಪ್ರಶ್ನೆನೂ ಇಲ್ಲ. ನಮ್ಮ ಸಲಹೆ ಅಷ್ಟೇ, ಯಾರ್ದು ಇಲ್ಲ, ಎಲ್ಲರಿಗೂ ಬೇಕಾಗಿದೆ. ಬದುಕಬೇಕು,